ಕರ್ನಾಟಕದಿಂದ ಮತ್ತೆ ದೆಹಲಿಗೆ ಹೋಗಬೇಕು. ಯಾಕೆ ಅಂತಂದರೆ ನಮ್ಮ ಉಪಮುಖ್ಯಮಂತ್ರಿಗಳು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅದು ಅಧಿಕಾರಕ್ಕೋಸ್ಕರ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾರೋ, ಕುದುರೆ ಕಟ್ಟಕ್ಕೆ ಹೋಗಿದ್ದಾರೋ, ಏನು ಕಥೆನೂ ಒಂದು ಅರ್ಥ ಆಗ್ತಿಲ್ಲ. ಈಗ ದೆಹಲಿಗೆ ಹೋಗಿದ್ದಾರೆ. ಅವರ ಆಸಾಂನ ವೀಕ್ಷಕರು ಕೂಡ ಆಗಿದ್ದಾರೆ ಚುನಾವಣೆಗೆ. ಹಾಗಾಗಿ ಆ ನಿಟ್ಟಿನಲ್ಲಿ ಹೋಗಿದ್ದಾರಂತೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಕೂಡ ಮಾಡ್ಕೊಳ್ಳೋಕೆ ಈಗ ದೆಹಲಿಗೆ ಹೋಗಿದ್ದಾರಂತೆ. ದೆಹಲಿಯಲ್ಲಿ ನಿಜವಾಗ್ಲೂ ಕೂಡ ಸ್ವಾಮಿ ಕಾರ್ಯ ಸ್ವಕಾರ್ಯ ಆಗತ್ತಾ? ಏನ್ ಬೆಳವಣಿಗೆ ಆಗಿದೆ ಇಲ್ಲಿದೆ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ. ಡಿಸಿಎಂ ಡಿಕೆಶಿ 2 ದಿನ ದೆಹಲಿ ಪ್ರವಾಸ. ಹೈಕಮಾಂಡ್ ಅಂಗಳದಲ್ಲಿ ಡಿಕೆ ಏಕಾಂಗಿ ಯಜ್ಞ. ಈ ಬಾರಿಯ ಭೇಟಿಯಲ್ಲಿ ಕ್ಲಾರಿಟಿಗೆ ಡಿಕೆಶಿ ಯತ್ನ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಕ್ರಾಂತಿ ದಿನೇ ದಿನೇ ಒಂದೊಂದು ತಿರುವು ಪಡೆಯುತ್ತಿದೆ. ಇತ್ತ ಡಿಸಿಎಂ ಡಿಕೆಶಿ ಹೈಕಮಾಂಡ್ ಅಂಗಳದಲ್ಲಿ ಏಕಾಂಗಿ ಯಜ್ಞ ಶುರು ಮಾಡಿದಂತಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದು ರಾಹುಲ್ ಗಾಂಧಿ ಭೇಟಿಯಾಗಿ ನಿರ್ಣಾಯಕ ಹಂತದ ಮಾತುಕತೆಗೆ ಮುಂದಾಗುವ ಸಾಧ್ಯತೆ ಇದೆ. ತಮ್ಮ ಪಾಲಿನ ಪವರ್ ಕ್ಲೈಮ್ಗೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿತಾರಾ? ಡಿಕೆಶಿ ಪವರ್ ಕ್ಲೈಮ್ಗೆ ರಾಹುಲ್ ಗಾಂಧಿ ಉತ್ತರ ಏನಿರಬಹುದು ಎಂಬುದೇ ಸದ್ಯದ ಕುತೂಹಲವಾಗಿದೆ. ಈ ಬಾರಿಯ ನಿರ್ಣಾಯಕ ಯುದ್ಧವಾದ್ದರಿಂದ ಡಿಕೆಶಿಯ ಬತ್ತಳಿಕೆಯ ಪಕ್ಷ ನಿಷ್ಠೆಯ ಎಲ್ಲಾ ಅಸ್ತ್ರಗಳು ದೆಹಲಿ ಅಂಗಳದಲ್ಲಿ ಪ್ರಯೋಗ ಆಗುವ ಸಾಧ್ಯತೆ ಇದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ನ ನಿರೀಕ್ಷೆಯಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಪವರ್ ಶೇರಿಂಗ್ ನ ನಿರೀಕ್ಷೆ ಸಂದರ್ಭದಲ್ಲಿ ಕೂಡ ತಮ್ಮ ಪಕ್ಷ ನಿಷ್ಠೆಯ ಎಲ್ಲ ಅಸ್ತ್ರಗಳನ್ನು ದೆಹಲಿ ಅಂಗಳದಲ್ಲಿ ಪ್ರಯೋಗಿಸ್ತಾರ ಅನ್ನುವಂತಹ ಕುತೂಹಲ ಕೂಡ ಇದೆ. ಯಾಕಂದ್ರೆ ಸಿಎಂ ಡಿಸಿಎಂ ಇಬ್ಬರನ್ನು ಕರೆಸುವ ಮುಂಚಿತವಾಗಿಯೇ ದೆಹಲಿಗೆ ಹೋಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಏಕಾಂಗಿ ಯಜ್ಞವನ್ನು ಶುರು ಮಾಡದಂತೆ ಕಾಣಿಸ್ತಾ ಇದೆ. ಮತ್ತು ತಮ್ಮ ಪಕ್ಷ ನಿಷ್ಠೆಗಾಗಿ ತಾವು ಇದುವರೆಗೆ ಏನು ನಿರೀಕ್ಷೆ ಮಾಡ್ತಾ ಇದೀವಿ ಅದು ಯಾವಾಗ ಈಡೇರಿಸ್ತೀರಿ ಎನ್ನುವಂತ ಪ್ರಶ್ನೆಯನ್ನ ನಾಯಕರ ಮುಂದಿಡುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಡಿಕೆಶಿಯಿಂದ ಪಕ್ಷ ನಿಷ್ಠೆ ದಾಳ. ಕೊಟ್ಟ ಮಾತು ನೆನಪಿಸುವ ಲೆಕ್ಕಾಚಾರ. 2 ದಿನಗಳ ಕಾಲ ದೆಹಲಿ ಪ್ರವಾಸದಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಾರಿ ಪ್ರಮುಖವಾಗಿ ಪಕ್ಷ ನಿಷ್ಠೆಯ ದಾಳ ಹೂಡುವ ಪ್ಲಾನ್ ಮಾಡಿದಂತಿದೆ. ಶತಾಯಗತಾಯ ದೆಹಲಿ ಅಂಗಳದಲ್ಲಿ ಹೈಕಮಾಂಡ್ ಮುಂದೆ ತಮ್ಮ ಹಕ್ಕು ಮಂಡಿಸಲು ಸಿದ್ಧತೆ ಮಾಡಿಕೊಂಡಿರುವ ಡಿಕೆಶಿ ರಾಹುಲ್, ಸೋನಿಯಾ, ಪ್ರಿಯಾಂಕಾ ಹೀಗೆ ಮೂವರನ್ನು ಭೇಟಿ ಮಾಡಿ ಪಕ್ಷ ನಿಷ್ಠೆ, ಹೈಕಮಾಂಡ್ ಆದೇಶ ಪಾಲನೆ, ಟ್ರಬಲ್ ಶೂಟರ್ ಆಗಿದ್ದಕ್ಕೆ ಅನುಭವಿಸಿದ ಕಷ್ಟವನ್ನು ನೆನಪಿಸುವ ಲೆಕ್ಕಾಚಾರವೂ ಇದೆ. ಡಿಕೆಶಿ ಪಕ್ಷ ನಿಷ್ಠೆ ದಾಳ. ದೆಹಲಿ ಅಂಗಳಕ್ಕೆ ಕಾಂಗ್ರೆಸ್ ಸಿಎಂ ಕುರ್ಚಿ ಕದನ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಡಿಕೆಶಿ ಭೇಟಿ. ಪಕ್ಷ ನಿಷ್ಠೆಯ ದಾಳ ಉರುಳಿಸುತ್ತಾರಾ ಡಿಕೆಶಿ? ತಮಗೆ ಕೊಟ್ಟ ಮಾತು ನೆನಪಿಸುವ ಲೆಕ್ಕಾಚಾರನ? ಅಧಿಕಾರ ಹಂಚಿಕೆ ಸೂತ್ರದನ್ವಯ ಡಿಕೆಶಿ ಪವರ್ ಕ್ಲೈಮ್ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಸೋನಿಯಾ ಗಾಂಧಿ ಈ ಹಿಂದೆ ಕೊಟ್ಟ ಹಳೆ ಮಾತು ನೆನಪಿಸಿ ಎಐಸಿಸಿ ಅಧಿನಾಯಕಿಯ ಮಧ್ಯ ಪ್ರವೇಶ ಮಾಡಿಸುವ ಪ್ರಯತ್ನಕ್ಕೆ ಡಿಸಿಎಂ ಡಿಕೆಶಿ ಮುಂದಾಗುವ ಚಾನ್ಸಸ್ ಕೂಡ ಬಹುತೇಕ ಇದೆ ಎನ್ನಲಾಗುತ್ತಿದೆ. ಶತಾಯಗತಾಯ ಕುರ್ಚಿಯನ್ನು ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ, ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿ ಹೈಕಮಾಂಡ್ ನಿಷ್ಠೆ, ಪಕ್ಷಕ್ಕಾಗಿ ದುಡಿದಂತಹ ಶ್ರಮ, ಹೈಕಮಾಂಡ್ ಬೆನ್ನಿಗೆ ನಿಂತಹ ಸಂದರ್ಭದಲ್ಲಿ ಆದಂತಹ ಹಿಂಸೆ, ಇದೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಕುರ್ಚಿಯನ್ನ ಪಡಿಬೇಕು ಅನ್ನುವಂತಹ ತಂತ್ರಗಾರಿಕೆಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಡಿಕೆಶಿ ಅಬ್ಬರದ ಆಟಕ್ಕೆ ಸಿಎಂ ಸೈಲೆಂಟ್ ಗೇಮ್. ರಾಹುಲ್ ಕರೆದಾಗಲೂ ದಾಖಲೆ ಬಜೆಟ್ ಅಸ್ತ್ರ. ಡಿಸಿಎಂ ಡಿಕೆ ಶಿವಕುಮಾರ್ ಅಬ್ಬರಕ್ಕೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಸೈಲೆಂಟ್ ಗೇಮ್ ಪ್ಲೇ ಮಾಡ್ತಿದ್ದಾರೆ. ಕಾದು ನೋಡುವ ತಂತ್ರ ಅನುಸರಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಬೀಸೋ ದೊಣ್ಣೆಯಿಂದ ಪಾರಾಗಲು ಪ್ಲಾನ್ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ದೆಹಲಿಗೆ ಕರೆದ್ರೆ ದಾಖಲೆ ಬಜೆಟ್ ಮಂಡಿಸುತ್ತಿರುವ ಅಸ್ತ್ರ ಪ್ರಯೋಗಿಸುವ ಸಾಧ್ಯತೆಗಳಿವೆ. ಡಿಕೆಶಿ ಕ್ಲೈಮ್ ಗೇಮ್, ಸಿಎಂ ಸೈಲೆಂಟ್. ಡಿಕೆಶಿ ಅಬ್ಬರದ ಆಟಕ್ಕೆ ಸಿಎಂ ಸೈಲೆಂಟ್ ಗೇಮ್. ರಾಹುಲ್ ಕರೆದಾಗಲೂ ದಾಖಲೆ ಬಜೆಟ್ ಅಸ್ತ್ರ. ಎದುರಾಳಿ ಸ್ಮೂತ್ ಆಗಿದ್ರಷ್ಟೇ ನಾನು ಸ್ಮೂತ್, ಇಲ್ಲದಿದ್ರೆ ನಾನು ರಫ್ ಅಂಡ್ ಟಫ್ ಸಂದೇಶ. ರಾಹುಲ್ ವರ ಕೊಟ್ಟರೂ ಡಿಕೆಶಿಗೆ ಅಡೆತಡೆ ತಪ್ಪಿದ್ದಲ್ಲ. ಇವತ್ತಿನ ಡಿಕೆಶಿ ಭೇಟಿ ವೇಳೆ ಕೇವಲ ಸುಳಿವು ಅಷ್ಟೇ. ಇಬ್ಬರ ನಡುವೆ ಮುಖಾಮುಖಿ ಒಪ್ಪಂದಕ್ಕೆ ಕಾಯಬೇಕು. ಫೆಬ್ರವರಿ ಮೊದಲ ವಾರದಲ್ಲಿ ಮುಖಾಮುಖಿ ಸಾಧ್ಯತೆ ಇದ್ದು ಮುಂದಿನ ತಿಂಗಳು ಮುಖಾಮುಖಿಯಾಗಿ ಮಾತುಕತೆ ನಡೆಸುವ ಸಾಧ್ಯತೆಗಳೇ ಹೆಚ್ಚಿವೆ. ಡಿಕೆಶಿ 2 ವರ್ಷ ಸಿಎಂ ಆಗಲಿ. ಡಿಕೆಶಿಗೆ ಸಿಎಂ ಸ್ಥಾನ ಸಿಗುವ ವಿಶ್ವಾಸ ಇದೆ. ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ. ದಾವಣಗೆರೆಯಲ್ಲಿ ಮಾತನಾಡಿದ ಡಿಕೆಶಿ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಮತ್ತೆ ಡಿಸಿಎಂ ಮುಖ್ಯಮಂತ್ರಿ ಆಗುವ ಭವಿಷ್ಯ ನುಡಿದಿದ್ದಾರೆ. ಸೂರ್ಯ ಪಥ ಬದಲಾವಣೆಯಾಗಿದೆ, ನಮ್ಮ ಪಥ ಕೂಡ ಬದಲಾವಣೆ ಆಗಿದೆ ಎಂದ ಶಿವಗಂಗಾ ಹೈಕಮಾಂಡ್ ಕರೆ ಮೇರೆಗೆ ಡಿಸಿಎಂ ದೆಹಲಿಗೆ ಹೋಗಿದ್ದಾರೆ. ಅವರಿಗೆ ಸಿಎಂ ಸ್ಥಾನ ಸಿಗುವ ವಿಶ್ವಾಸ ಇದೆ ಎಂದಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬರಲು ಹೊಸಬರು ಎಂಎಲ್ಎ ಆಗಲು ಡಿಕೆಶಿ ಕಾರಣವಾಗಿದ್ದಾರೆ. ಹೊಸಬರಿಗೆ ಅವಕಾಶ ನೀಡಿದ್ರೆ ಆಡಳಿತದಲ್ಲಿ ಬದಲಾವಣೆ ಆಗಲಿದೆ ಎಂದಿದ್ದಾರೆ.
ಸೂರ್ಯ ಪಥ ಬದಲಾವಣೆಯೂ ಆಗಿದೆ, ನಮ್ಮ ಪಥನೂ ದೆಹಲಿ ಕಡೆ ಇವತ್ತು ಬದಲಾವಣೆ ಆಗಿದೆ. ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ದೆಹಲಿಗೆ ಬರೋಕ್ಕೆ ಹೈಕಮಾಂಡ್ ಹೇಳಿದ್ದಾರೆ. ಆದ ಕಾರಣ ಇವತ್ತು ಸೂರ್ಯ ಹೆಂಗೆ ಪಥ ಬದಲಾವಣೆ ಆಗಿದೆ, ನಮ್ದು ಹೆಂಗೆ ಪಕ್ಷ ಸಂಘಟನೆ ಕಡೆ ಇತ್ತು ಪಥ, ಅದು ದೆಹಲಿ ಕಡೆ ಹೋಗಿದೆ ಅಂದರೆ ಒಳ್ಳೆಯದಾಗ್ತದೆ. ಒಂದು ಉತ್ತಮ ಬೆಳವಣಿಗೆ ಆಗ್ತದೆ, ಒಳ್ಳೆಯದಾಗ್ತದೆ. ವಿಶ್ವಾಸ ಇದೆ ಸರ್, 100ಕ್ಕೆ 100 ವಿಶ್ವಾಸ ಇದೆ. ಪಕ್ಷ ಇವತ್ತು ಅಧಿಕಾರದಲ್ಲಿ ನಾವೆಲ್ಲ ಏನು ಯುವಕರು ಹೊಸಬ್ರು ಶಾಸಕರು ಇವತ್ತು ಆಯ್ಕೆ ಆಗಿದ್ದೀವಿ ಅಂದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಶ್ರಮನೂ ಇದೆ, ಸಿದ್ದರಾಮಯ್ಯ ಶ್ರಮನೂ ಇದೆ. ಈಗ ಸಿದ್ದರಾಮಯ್ಯ ಸಾಹೇಬರು ಸುಮಾರು 7 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡಿದ್ದಾರೆ, ಉತ್ತಮ ಆಡಳಿತ ಕೊಟ್ಟಿದ್ದಾರೆ. ಈ ಒಂದು ಮುಂದಿನ 2 ವರ್ಷ ಇವ್ರಿಗೊಂದು ಅವಕಾಶ ಸಿಗಲಿ ಅಂತ ನಾವೆಲ್ಲ ಮುಂಚೆಯಿಂದನೂ ಕೇಳ್ಕೊಂಡ್ವಿ. ಅದೇ ಈಗ ಹೈಕಮಾಂಡ್ ತೀರ್ಮಾನ ತಗೊಂತದೆ, ಅದಕ್ಕೋಸ್ಕರನೇ ಹೋಗಿದೆ. ಶುಭ ಸುದ್ದಿನೇ ಇದು. ಇನ್ನು ಡಿಕೆಶಿ ರಾಹುಲ್ ಭೇಟಿ ಬಗ್ಗೆ ಸಚಿವ ಮಹದೇವಪ್ಪ ಪ್ರತಿಕ್ರಿಯಿಸಿದ್ದು, ಡಿಕೆಶಿ ಅಸ್ಸಾಂ ಚುನಾವಣೆ ವೀಕ್ಷಕರಾಗಿದ್ದಾರೆ, ಅಲ್ಲದೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಯಾರನ್ನಾದ್ರೂ ಭೇಟಿಯಾಗ್ತಾರೆ ಎಂದಿದ್ದಾರೆ. ಎಲೆಕ್ಷನ್ ಡಿಕ್ಲೇರ್ ಮಾಡೋಕ್ಕೆ ಅಬ್ಸರ್ವರ್ ಮಾಡಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂನ ಅಬ್ಸರ್ವ್ ಆಗಿದ್ದಾರೆ, ಅವರೆಲ್ಲ ಕರೆದಿದ್ದಾರೆ. ಹೋದಾಗ ಎಲ್ಲರೂ ಭೇಟಿ ಮಾಡ್ತಾರೆ. ಈಸ್ KPCC ಪ್ರೆಸಿಡೆಂಟ್, he has got every rights to meet every leader in the country. ಇದರನ್ನೆಲ್ಲ ಆಟೋಮೆಟಿಕ್ ಯಾಕೆ ಮಾಡ್ತಾರೆ? ಸಿಎಂ ಜೊತೆಗೆ ಹೋಗಿ ಮಾತುಕತೆ ಮಾಡುವ ಮೊದಲೇ ಪಿಚ್ ಸಿದ್ಧಪಡಿಸಿ ಹೈಕಮಾಂಡ್ ನಿಲುವೇನು, ನನ್ನ ಒತ್ತಡ ತಂತ್ರ ಹೇಗಿರಬೇಕು ಎಂಬುದರ ಬಗ್ಗೆ ಪೂರ್ವ ಸಿದ್ಧತೆ ಭಾಗವಾಗಿಯೇ ಡಿಕೆ ಶಿವಕುಮಾರ್ ಈ ಭೇಟಿ ನಡೆಯುತ್ತಿದೆ ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ಜೋರಾಗಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.